ಇದ್ದಪ್ಪ ಅಂದ್ರೆ ತಂದು ಕೊಡು ಅಂತ ಹೇಳ್ರಿ. ಯಾರಿವ ಉಳಿದಾಟ ಪರ್ಸನ್? ಮಡುಸ್ವಾಮಿ ಅಂದ್ರೆ ಯಾರಿವ? ಇವ ಒಬ್ಬ ಕೊಲೆ ಯತ್ನ ಪ್ರಕರಣದಾವ್. ಮತ್ತ ಧರ್ಮರಾಜ್ ಚಡ್ಚಣ ಮತ್ತು ಮಹಾದೇವ್ ಸಾವ್ಕಾರ ಬೈರುಗೊಂಡ ಅವ್ರಿಬ್ಬರದು ನಡುವಿನ ಒಂದು ಕಿತ್ತಾಟ ಅದು ಮೊದಲು ಹಿಡಿದದು ಪಿತ್ರಾರ್ಜಿತದಿಂದ ಐತದು ಅವ್ರವ್ರ ವೈಷಮ್ಯ. ಆ ವೈಷಮ್ಯದಾಗ ಇವ 3 ಕೋಟಿ ತಗೊಂಡೇನದ ಸುಪಾರಿ ಹಿಡಿದು ಯಾರು ಮಹಾದೇವ್ ಸಾವ್ಕಾರ ಬೈರುಗೊಂಡ ಅನ್ನೋರಿಗೆ ಕೊಲೆ ಮಾಡಕ್ಕೆ ಇಲಾಖೆ ಒಡನಾಡಿ ಮತ್ತು ಎಲ್ಲಾ ಇಲಾಖೆಗಳಲ್ಲಿ ನಾನು ಒಡನಾಡಿ. ನೀವು ಹೋಗಿ ಅಧಿಕಾರಿ ವರ್ಗದವ್ರಿಗೆ ಕೇಳ್ಕೋರಿ ನಾನು ಏನದೀನಿ ಅನ್ನೋದು ಹೇಳ್ತಾರೆ. ಎಲ್ರಿಗೂ ಕ್ರಾಂತಿಕಾರಿ ಜೈ ಭೀಮ್. ವಿಜಯಪುರ ಜನತೆಗೆ ಎಲ್ಲರಿಗೂ ನಮಸ್ಕಾರಗಳು. ಏನಿಲ್ಲ, ಮೊನ್ನೆ ಮಡುಸ್ವಾಮಿ ಹಿರೇಮಠ್ ಅನ್ನುವಂತ ಒಬ್ಬ ಕುಖ್ಯಾತ ರೌಡಿ ವಿಜಯಪುರ ಜಿಲ್ಲೆಯಲ್ಲಿ ಆತ ಏನು ಎಲ್ಲಾ ದಲಿತ ಒಂದು ಹೋರಾಟಗಾರರ ಮೇಲೆ, ದಲಿತರ ಮೇಲೆ ಆತನ ಧಮಕಿ ಕರೆಗಳು, ಆತನ ಅದಕ್ಕೆ ನಾನು ಒಂದು ಅಟ್ರಾಸಿಟಿ ಮಾಡಿದ್ದೆ. ಅದಾದ ಮ್ಯಾಗ ಮುಂದೆ ಜಾಮೀನು ಮಾಡ್ಕೊಂಡು ಬಂದು ಆತ ಏನ್ ಹೇಳಿಕೆ ಕೊಡ್ತಾನಪ್ಪ ಅಂತಂದ್ರ, ನಾನು ಸರ್ಕಾರಿ ಪಂಚ, ಪೊಲೀಸ್ ಇಲಾಖೆದಾಗ ಸರ್ಕಾರಿ ಪಂಚ್ ಅಂತ ಹೇಳಿ ಸಾಕ್ಷಿ ಆಗ್ತೀನಿ, 500,000 ತಗೊಂಡು ನಾನು ಇದು ಮಾಡ್ತೀನಿ ಅಂತ ಹೇಳಣ. ಯಾರು? ಮಡುಸ್ವಾಮಿ. ಆ ಮಡುಸ್ವಾಮಿ ಏನಿದ್ದ ಮೊದಲ, ಆತನ ಮೂಲ ಆದಾಯ ಏನು? ಆ ಮಡುಸ್ವಾಮಿ ಏನದನಲ್ಲ, ಮೊದಲ ಒಬ್ಬ ಸೈಪಾನ್ ಅಂತ ಹೇಳಿ ಇಂಡಿಯವರ ಒಬ್ಬ ಡ್ರೈವರ್ ಇದ್ದ, ಗಾಡಿ ಒರೆಸ್ತಿದ್ದ ಮಡುಸ್ವಾಮಿ ಏನೋ. ಮತ್ತೆ ಇವೊಂದು ಮೂಲ ಆದಾಯ ಏನದ ನಮಗ್ ತಿಳಿಯಲಾಗ್ಯದ. ಮೂಲ ಆದಾಯ ಏನು? ಈತ ಈಗಾಗಲೇ ಹಲವಾರು ಪ್ರಕರಣಗಳಲ್ಲಿ ಕೊಲೆ ಪ್ರಕರಣ, ಕೊಲೆ ಯತ್ನ, ಅತ್ಯಾಚಾರ, ಹೆಣ್ಣು ಮಕ್ಕಳ ಮಾನಭಂಗ, ಇಂಥವು ಕಂಟ್ರಿ ಪಿಸ್ತೂಲ್ ಕೇಸ್ನ್ಯಾಗ ಮತ್ತು ಪುಣೆ ಒಳಗ ಒಂದು ಕೇಸ್, ಟೋಟಲ್ 8 ರಿಂದ 9 ಕೇಸ್ ಅದಾವ ಇನ್ಮ್ಯಾಗ. ಆದ್ರೂ ಈತ ಗಡಿಪಾರ ಆತನ, ಮತ್ ಬರ್ತಾನ, ಮತ್ತೇನದ ಮತ್ ಧಮಕಿ ಹಾಕ್ತಾನ. ಕಾನೂನಿನ ಭಯ ಅನ್ನೋದು ಇವನು ಬಲ್ಯಾಕಿಲ್ಲ. ಈಗಾಗಲೇ ಈತ ಎಷ್ಟು ಪ್ರಕರಣಗಳಲ್ಲಿ ಅದನ್ನ ಅನ್ನೋದು ನಾನೆಲ್ಲಾ ಕಾಪಿ ತೆಗಸಕ್ ಸ್ವಲ್ಪ ಲೇಟ್ ಆಗ್ಯದ ಮಾಧ್ಯಮದ ಮುಂದೆ ಬರ್ಲಾಕ. ಇವೆಲ್ಲಾ ಕಾಪಿ ಏನದಾವ್ ಅವಂದೇ. ಮತ್ ಇನ್ನೊಂದ್ ಏನ್ ಹೇಳ್ತಾನ, ಮಾರುತಿ ಬೂದ್ಯಾಳ ಸರ್ಕಾರಿ ಪಂಚ್ ಅಂತ ಹೇಳಿ 500,000 ಬೇಡಿಕೆ ಇಡ್ತಾನ. ನಿನ್ನಂತ ಕೆಲಸ ಅಂತ ನಾನು ಮಾಡಿಲ್ಲಲ್ಲ. ಕೊಲೆ ಪ್ರಕರಣಗಳಲ್ಲಿ, ಅತ್ಯಾಚಾರ ಪ್ರಕರಣಗಳಲ್ಲಿ, ಇದ್ರಾಗ ಯಾವುದೇ ರೀತಿಯಾದಂತ ಒಂದು ಪ್ರಕರಣಗಳಲ್ಲಿ ನಾನಿಲ್ಲ. ನಿನ್ನಂಗೆ ಏನದಲ್ಲ ಕೊಲೆ ಮಾಡೋದು, ಅದು ಇದು ಮಾಡೋದು ಅಂತ ಪ್ರಕರಣಗಳಲ್ಲಿ ಇಲ್ಲ. ಈಗಾಗಲೇ ಏನ್ ಕಾಪಿ ಇದಾವ ಇದೆಲ್ಲ ಬಂದದ. ಇದು ತಗೊಳಕ ಸ್ವಲ್ಪ ಲೇಟ್ ಆಯ್ತು ನನಗ ಮಾಧ್ಯಮದ ಮುಂದೆ ಬರಾಕ. ಇನ್ನು ಮುಂದೆ ಏನದಲ್ಲ, ಮುಂದಿನ ಹಾದಿ ಕಾನೂನು ಹೋರಾಟದ ಮೂಲಕ ನಾನು ಕಂಟಿನ್ಯೂ ಅವನ ವಿರುದ್ಧ ಹೋರಾಟ ಮಾಡ್ತೀನಿ. ಆತ ಏನ್ ಹೇಳ್ತಾನ, ನಾ ಆಫೀಸರಿಗೆ ಅಂಜಿಸಿನಿ, ಅಧಿಕಾರಿಗಳಿಗೆ ಅಂಜಿಸಿನಿ, ಇಲ್ಲಪ್ಪ ಪೊಲೀಸ್ ಇಲಾಖೆ ಒಳಗ ನನ್ನ ಮ್ಯಾಗ ಒಂದು ಆರೋಪ ಇದ್ರು ಸುದಕ್ಕೆ ನಾನು ಹೋಗಿ ರಾಜಾರೋಷವಾಗಿ ಹೋಗ್ತೀನಿ ಅಂತ ಹೇಳಿ ನೀ ಹೇಳ್ತಿ. ನಾನು ಪೊಲೀಸ್ ಇಲಾಖೆ ಜೋಡಿ ಬಹಳ ಅತ್ಯಂತ ಒಡನಾಡಿ ಆಗಿದ್ದೀನಿ. ಪೊಲೀಸ್ ಇಲಾಖೆ ಅಧಿಕಾರಿಗಳಂದ್ರ ನನಗೆ ಗೌರವಪೂರ್ಣವಾಗಿ ನನಗೆ ನೋಡ್ತಾರ. ಎಲ್ಲರೇ ಹೋದ್ರು ಸುದಕ್ಕೆ ಮುಂದೆ ನಿಂತರ ಮಾರುತಿ ಬಾತೆ ಕರೆದೇನದ ಮಾತಾಡಿಸ್ತಾರ. ನೀ ಹೋಗಿ ನಿಂದ್ರಲ್ಲ, ನಿನ್ ಕರೆದು ಮಾತಾಡಿಸ್ತಾರ ನೋಡ್ತೀನಿ. ಮಡುಸ್ವಾಮಿ, ನೀ ಒಬ್ಬ ಕೊಲೆಗಡುಕ. ನಿನ್ನ ಬಗ್ಗೆ ಹೇಳ್ಬೇಕಂತಂದ್ರ ನನ್ನ ಬಗ್ಗೆ ನೀ ಮಾತಾಡಕ ನಿನಗ ಅದ್ರದ್ದು ಒಂದು ಯೋಗ್ಯತೆನೇ ಇಲ್ಲ. ನನ್ನ ಬಗ್ಗೆ ಮಾತಾಡ್ಬೇಕಾದ್ರ ನಾ ಏನದೀನಿ, 10-15 ವರ್ಷದಿಂದ ಸಾಮಾಜಿಕ ಹೋರಾಟದಲ್ಲಿ ಭಾಗಿಯಿದ್ದೀನಿ. ಸಾಮಾಜಿಕ ಹೋರಾಟ ಹೆಂಗ, ನ್ಯಾಯ ಅನ್ಯಾಯ ಎಲ್ಲಾನು ವಿಚಾರ ಮಾಡಿ ಜನರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಜನ ನನ್ನ ಬಲ್ಯಾಗ ದಿನ ಇರ್ತದ ಜನ. ನೀ ಏನೋ ಒಂದಿಬ್ರು ನಮ್ಮವ್ರನ್ನ ತಗೊಂಡ್ಬಂದು ನೀನ್ ಹೇಳಿಕೆ ಕೊಡಿಸ್ತಿ, ಆಯ್ತು ಇರ್ಲಿ, ಅವ್ರು ನಮ್ಮವ್ರೇ ಅದಾರ, ಏನು ಅವ್ರಿಗೆ ಏನಾರ ನಿಂದಿಂದ ಉತ್ಪನ್ನ ಬರ್ತದ, ಇದು ಬರ್ತದ, ಅದ್ರದಿಂದ ಏನದ ಅವ್ರ ನಿನ್ನ ಬಗ್ಗೆ ಹೇಳಿರ್ಬೋದು. ಈಗಾಗಲೇ ಅವ ಚಿದಾನಂದ್ ಅಂತ ಹೇಳಿ ಯಾರು ಅಫಜಲ್ಪುರದವನಿಗೆ ತಂದು ನೀನ್ ಇದು ಹೇಳಿಸ್ತಿ, ಮೊನ್ನೆ ಬೈಟ್ ಕೊಡಿಸ್ತಿ. ಏನತ್ತದ, ಮಡುಸ್ವಾಮಿ ವಿರುದ್ಧ ಇಂಥ ಚಟುವಟಿಕೆ ನೀವು ಕಂಟಿನ್ಯೂ ಮಾಡಿದ್ರಿಪ್ಪ ಅಂತಂದ್ರ ಇನ್ನು ಮುಂದೆ ನಾವು ಬ್ಯಾರೆ ಹಾದಿ ತುಳಿತೀವಿ ಅಂತ ಹೇಳಿ ಚಿದಾನಂದ್ ಹೇಳ್ತಾನ. ಆ ಚಿದಾನಂದ್ ನಮ್ಮ ಅನ್ನೋದು ನಾ ಮರಿಬೇಕಾಗ್ತದ ಮುಂದ. ಆಯ್ತು, ಯಾ ಹಾದಿ ಒಳಗೆ ಬರ್ತಿ ಬಾ ಚಿದಾನಂದ್, ನೋಡ್ತೀನಿ. ಎಲ್ಲದಕ್ಕೂ ನಾ ತಯಾರದೀನಿ. ಮುಂದೆ ಕಾನೂನು ಹೋರಾಟ ಏನದ, ನಂದು ಮಡುಸ್ವಾಮಿ ವಿರುದ್ಧ ಏನು ಕಾನೂನು ಹೋರಾಟ ಐತಿ ಅದನ್ನ ಮುಂದುವರಿಸ್ತೀನಿ. ಪ್ರೇಮಾನಂದ ವಿರುದ್ಧ ಒಂದು ಅಟ್ರಾಸಿಟಿ ಮಾಡ್ತೀನಿ ಅಂತ ಹೇಳ್ತಾನ. ಪ್ರೇಮಾನಂದ ವಿರುದ್ಧ ಅಟ್ರಾಸಿಟಿ, PWD ಕೆಲಸ ನಡೆದಿತ್ತು ಕಾಮಗಾರಿ. ಆ ಕಾಮಗಾರಿ ಕಳಪೆ ಕಾಮಗಾರಿ ಆಗ್ಯದ ಅಂತ ಹೇಳಿ ನಾನು ಒಂದು PWD ದೂರ್ ಮಾಡ್ತೀನಿ, ಅರ್ಜಿ ಮಾಡ್ತೀನಿ. ಮುಂದೆ ಕಂಟಿನ್ಯೂ ಅದನ್ನ
ಅಲಿಗೇಷನ್ ಮಾಡೋದ್ ಮ್ಯಾಗ ಆಫೀಸರ್ಗಳು ಏನ್ ಮಾಡ್ತಾರ, ಎಲ್ಲಿ ಕಳಪೆ ಕಾಮಗಾರಿ ಆಗ್ಯದ ನಾವು ಇನ್ಸ್ಪೆಕ್ಷನ್ ಬರ್ತೀವಿ ನೀವು ಬರ್ರಿ ಅಂತ ಹೇಳ್ತಾರ ಅಧಿಕಾರಿಗಳು. ಆಯ್ತಂತ ಹೇಳಿ ನಾವು ಹೋಗ್ತೀನಿ. ಅವಾಗ ಈ ಜಾಗಕ್ಕೆ ಬರ್ರಿ ಅಂತಾರ, ಆ ಜಾಗಕ್ಕೆ ನಾನು ಹೋಗ್ತೀನಿ. ಹೋದ ಮ್ಯಾಗ ಅವ್ರ ಏನ್ ಮಾಡಿರ್ತಾರ, ಮೊದಲೇ ಪ್ರೇಮಾನಂದ ಬಿರಾದಾರ ಹೇಳಿರ್ತಾರ ವಿಷಯ, ಅಲಿಗೇಷನ್ ಮಾಡ್ಯಾರ್ರಿ ಹಿಂಗ ಅಂತ ಹೇಳಿ. ಅವಾಗ ಪ್ರೇಮಾನಂದ್ ಏನ್ ಮಾಡ್ತಾರ, ಬಿರಾದಾರ ಕಾರ್ಪೊರೇಟರ್ ಒಂದ್ 30-40 ಅವ್ರ ಸಂಗಡಿಗರನ್ನ ತಗೊಂಡ್ ಬಂದ್ ಎಟ್ ಎ ಟೈಮ್ ನನಗೆ ಏರು ದನಿದಿಂದ, ಏ ಮಾರುತಿ ಇದು ನನ್ನ ವಾರ್ಡ್ ಅದ, ನನ್ನ ವಾರ್ಡ್ ಮ್ಯಾಗ ನಿಂದ್ಯಾಕ ಕಣ್ಣು ಅಂತ ಹೇಳಿ ಏರು ದನಿದಿಂದ ಮಾತಾಡೋದಕ್ಕ ಅವ್ರ ಮ್ಯಾಗ ಒಂದ್ ಅಟ್ರಾಸಿಟಿ ಮಾಡಿದ್ದು ನಿಜ. ಹೊಳ್ಳಿ ನಮ್ ಹಿರಿಯರು ಎಲ್ಲಾ ಕೂಡಿ ಏನ್ ಮಾಡ್ತಾರ, ಅದನ್ನ ರಾಜಿ ಮಾಡಿಸ್ತಾರ. ನೀ 3 ಲಕ್ಷ 5 ಲಕ್ಷ ನಾ ತಗೊಂಡಿನಿ ಅಂತ ಹೇಳಿ ನೀ ಹೇಳ್ತಿಲ್ಲ, 3 ಲಕ್ಷ 5 ಲಕ್ಷ ತಗೊಂಡಿದ್ದಕ್ಕ ಪ್ರೇಮಾನಂದ ಬಿರಾದವ್ರ ಕಡೆದಿಂದ ನನ್ಗೆ ಒಂದು ಸ್ಟೇಟ್ಮೆಂಟ್ ಹಾಕಿಸಲ್ಲ. ಆಯ್ತು ಕೊಟ್ಟರತ್ತೆ ಹೇಳಿ, ಅವ್ರು ತಗೊಂಡದಕ್ಕೆ ಏನದಾವು ಎವಿಡೆನ್ಸ್ ಏನು, ಯಾವುದೇ ರೀತಿಯಾದಂತ ಎಲ್ಲಾ ಸುಳ್ಳು ಒಂದು ಇದು ಹೇಳ್ಕೊತ ನನ್ನ ವಿರುದ್ಧ ನೀನು ನಾವೊಬ್ಬ ದಲಿತ ಪರ ಹೋರಾಟಗಾರ ಅನ್ನೋದು ಉದ್ದೇಶದಿಂದ, ದುರುದ್ದೇಶದಿಂದ ನೀ ಏನದ ನನ್ನ ತೇಜೋವಧಿ ಮಾಡ್ಲಕ್ಕ ನೀ ಈ ತರ ಹೇಳಿಕೆ ಕೊಡ್ಲಾಕತ್ತಿ. ಮುಂದ ಕೆಲವು ದಲಿತ ಯುವಕರನ್ನ, ಮುಗ್ಧ ಯುವಕರನ್ನ ನೀ ಏನ್ ಮಾಡ್ತಿ, ಕೆಲವು ಕೇಸುಗಳಲ್ಲಿ ಭಾಗಿ ಮಾಡ್ತಿ. ಅವ್ರನ್ನ ಮಹಾದೇವ್ ಸಾವ್ಕಾರನ ಕೇಸನ್ಯಾಗ ಶ್ಯಾಮ್ ನೇಸೂರನ ಹುಡುಗ ಸುಮ್ನೆ ಒಯ್ದ ಡ್ರೈವರ್ ಅಂತ ಹೇಳಿ ಒಯ್ದ ಏನದ, ನೀನು ಆ ಪ್ರಕರಣಗಳಲ್ಲಿ ಸಿಗಿಸಿದ್ರ ಪ್ರಕರಣದಾಗ ಏನದ, ಹುಡುಗ ನನಗ್ ಫೋನ್ ಹಚ್ತಾನ ಹಿಂದಾಗಡೆ, ಅಣ್ಣ ನನಗ ಪೊಲೀಸರು ಕಂಟಿನ್ಯೂ ಮನಿಗ್ ಬಂದು ಹೊಂಟಾರ ಅಂತ ಹೇಳಿ. ಮನಿಗ್ ಬಂದ್ ಹೊಂಟಾರ ಯಾಕಂತ ಹೇಳಿ ನಾವ್ ಒಬ್ರಿಗೆ ಪೊಲೀಸರಿಗೆ ಮಾತಾಡ್ತೀನಿ. ಮಾತಾಡದ ಮ್ಯಾಗ ಮಾರುತಿ ಅವ್ನ ಜವಾಬ್ದಾರಿಯಿಂದ ತಗೊಂಡ್ ಬಾ, ಹಿಂಗಿಂಗ್ ಅದತ್ತೆ ಹೇಳ್ತಾರಲ್ಲ. ಅದಕ್ಕ ಅವನಿಗೆ ಅವ ಅಂತವಲ್ಲ ಸಾಹೇಬ್ರ ಅಂತ ಹೇಳಿ CPI ಅಲ್ಲಿದ್ದಂತ ಆಫೀಸರ್ಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ ನಾನು ಮನವರಿಕೆ ಮಾಡಿ, ಸರ್ ಅಂತ ಹುಡುಗಲ್ಲವ ಮುಗ್ಧ ಯುವಕ, ಶ್ಯಾಮ್ ನೇಸೂರನವ ಮುಗ್ಧ ಯುವಕ, ಆ ತರದ ಹುಡುಗಲ್ಲ ಅಂತ ಹೇಳಿ ಮನವರಿಕೆ ಮಾಡ್ತೀನಿ. ಅವಾಗ ಅವ್ರು ಎನ್ಕ್ವೈರಿ ಮಾಡಿ ಅವನ್ನ ಮಾಫಿ ಸಾಕ್ಷಿ ಮಾಡ್ತಾರ. ಮುಂದೆ ಅದೇ ಮುದುಕು ಭಜಂತ್ರಿ ಅನ್ನುವಂತ ಒಬ್ಬ ಯುವಕ, ಅವನು ದಲಿತ, ಅವನನ್ನು ಎಲ್ಲಾ ರೀತಿಯಾದಂತ ಒಂದು ಪ್ರಕರಣಗಳಲ್ಲಿ ನೀನು ಬಳಸಿಕೊಂಡು ಆತನ ಒಂದು ಜೀವನನೇ ಹಾಳು ಮಾಡಿ, ಶ್ಯಾಮ್ ನೇಸೂರನ್ನ ಹುಡುಗನ ಜೀವನನ್ನು ಹಾಳು ಮಾಡಿ, ಮತ್ ನೀ ದಲಿತ ಪ್ರಿಯ ಅಂತ ಹೇಳಿ ಹೆಂಗ ಅಂತಾರ ಜನ. ಈಗಾಗಲೇ ಜನರಿಗೆ ಗೊತ್ತದ, ವಿಜಯಪುರ ಜಿಲ್ಲೆಯ ಜನರು ಹುಚ್ಚರಲ್ಲ ಮಧುಸ್ವಾಮಿ. ವಿಜಯಪುರ ಜಿಲ್ಲೆಯ ಜನರು ಮಾರುತಿ ಬೂದ್ಯಾಳ್ ಹೆಂಗದ ಅನ್ನೋದು ವಿಜಯಪುರ ಜನತೆಗೆ ಗೊತ್ತದ, ನೀ ಏನದಿ ಅನ್ನೋದು ವಿಜಯಪುರ ಜನತೆಗೆ ಗೊತ್ತದ. ಅದರದಿಂದ ಮುಂದಿನ ದಿನಮಾನದಲ್ಲಿ ನನ್ನ ಮ್ಯಾಗ ಕೆಲವೊಂದು ಮಸಲತ್ತು ನಡೆಸಾಕತ್ತಿ, ಎದರಾಗರೆ ದೊಡ್ಡದ್ರಾಗ ಸಿಗಿಸ್ತೀನಿ ಅತ್ತಿ. ಅದು ಕಾನೂನು ಹೋರಾಟ ಇದ್ದೇ ಇರ್ತದ, ನೋಡೋ ಮತ್ತ ನನಗ್ ನಿನಗ್ ಮುಂದ್ ಇದೇ ರೀತಿ ಹಾಕೋತ್ ಹೋದ್ರ ಮುಂದಿನ ಹೋರಾಟ ಬಹಳ ಉಗ್ರವಾದಂತ ಒಂದು ಹೋರಾಟಕ್ಕೆ ನಾನು ತಯಾರದೀನಿ. ನೀ ಯಾವ ರೀತಿ ಉಗ್ರ ಹೋರಾಟ ಮಾಡ್ತಿ ಮಾಡು, ಅದಕ್ಕೆ ನಾನು ತಯಾರದೀನಿ. ಮಾರುತಿ ಬೂದ್ಯಾಳ ಸಮಾಜಕ್ಕೆ ಏನ್ ಕೊಡುಗೆ ಅನ್ನೋದು ನಮ್ಮ ಹಿರಿಯರಿಗೆ ಗೊತ್ತದ, ಸಮಾಜದ ಹಿರಿಯರಿಗೆ. ಅದನ್ನ ಕೇಳಾಕ ನೀ ಯಾರ, ನೀ ಏನ್ ನಮ್ಮ ಸಮಾಜದವನ? ಏನು ಆಯ್ತು, ಅಲ್ರಿ ಅವ್ರೆಲ್ಲ ಅಫಜಲ್ಪುರದವ್ರು ತಂದಿಲ್ಲಿ ನಮ್ಮ ಸಮಾಜದವ್ರು ಇರ್ತಾರ, ಅವ್ರಿಗೆ ನನ್ನ ಬಗ್ಗೆ ಗೊತ್ತಿರಂಗಿಲ್ಲ. ತಂದ್ ಒಮ್ಮೆ ಹೇಳಿಸಿರ್ತಾನ, ಅವನ ಬೈಲಿ ನಿಮ್ಗೆ ಹೇಳಿಸ್ತೀನಿ. ಮತ್ತೆ ಹೌದ್ರಿ ಮಧುಸ್ವಾಮಿ ನನಗ್ ಪ್ರೆಷರ್ಲಿ ತಂದೇನದ, ನನಗ್ ನಿಂದ್ರಿಸಿ ಹೇಳ್ಸ್ಯಾನ ಅನ್ನೋದು ಆಡಿಯೋ ಕ್ಲಿಪ್ ಬಂದದ್ ನನ್ ಕಡೆ ತೋರಿಸ್ತೀನಿ, ನಿಮ್ಗೆ ಕೊಡ್ತೀನಿ. ಅದನ್ನು ಯಾರಂದ್ರೆ ಅದು ಯಾರು ಚಿದಾನಂದ್ ಅಂತ ಹೇಳಿ ಏನ್ ಮಾತಾಡಲ್ಲ, ಸಮಾಜಕ್ಕೆ ಏನ್ ಕೊಡುಗೆ ಕೊಟ್ಟಿನಿ ಅಂತ ಹೇಳಿ. ಸಮಾಜಕ್ಕೆ ಇವನು ಅಂದನ್ರಿ ಮಧುಸ್ವಾಮಿನು, ನಮ್ಮ ಸಮಾಜದ ಜನ ಕೇಳಂಗಿಲ್ಲ. ಯಾಕಪ್ಪ ಅಂದ್ರ ನಾನು ಹೋರಾಟಗಾರದೀನಿ, ಅವ್ರಿಗೆ ಗೊತ್ತದ, ಸಮಾಜದ ಹಿರಿಯರಿಗೆ ಎಲ್ಲ ನನ್ನ ಬಗ್ಗೆ ಗೊತ್ತದ. ಸಮಾಜದ ಹೆಣ್ಣು ಮಕ್ಕಳಿಗೆ ಅನ್ಯಾಯದಾಗ ಬಂದು ನಿಂತವ್ ನಾನೇ ಇದೀನಿ. ಏನ್ರಿ ಇದೇ ಕಾದ್ರಿ ವಕೀಲ ಮಾತಾಡಿದಾಗ ಅದನ್ನ ಪೂರ ತಗೊಂಡೇನದ ಹೋರಾಟ ಮಾಡ್ದವ್ ನಾ ಇದೀನಿ ಜಿಲ್ಲೆ ಒಳಗ. ಇಲ್ಲ ಇದು ವಿವಾದ ಯಾಕಾಯ್ತು? ವಿವಾದ ನೋಡ್ರಿ, ನಾ ಹೇಳ್ತೀನಿ ಕೇಳ್ರಿ. 3-4 ಸಲ ನನಗ ಫೋನ್ ಹಚ್ಚಿ ಇದು ಮಾಡ್ಯಾನವ ಮಧುಸ್ವಾಮಿ, ಧಮಕಿ ಹಾಕ್ತಾನ, ಇದು ಮಾಡ್ತಾನ. ಮತ್ ಇನ್ನೊಂದು ಅವನ ಹೆಸರು ಹೇಳಕ್ ಅವ ಏನು ದೊಡ್ಡ ಇದು ಏನ್ರಿ? ಮಧುಸ್ವಾಮಿ ಏನದನ, ಒಬ್ಬ ರೌಡಿ ಶೀಟರ್ ಅದನ್ನ. ಇನ್ನ ನಮ್ಮ ಹಿರಿಯರ ಹೆಸರು ಹೇಳಿ ನಾವ್ ಮಾಡ್ತೀವಿ, ಬಾಬಾ ಸಾಹೇಬ್ರ ಹೆಸರು ಹೇಳಿ ನಾವ್ ಮಾಡ್ತೀವಿ. ನಮ್ಮ ಸಂಘಟನೆ ಹೆಸರು ಪ್ರಬಲ ಒಂದು ಬ್ರ್ಯಾಂಡ್ ಅದ, ನಮ್ಮದೇ ಆದಂತ ಬ್ರ್ಯಾಂಡ್ ಅದ. ಇವ ಯಾರ್ರಿ ಮಧುಸ್ವಾಮಿ? ಯಾರು? ಹೂ ಇಸ್ ದಟ್ ಪರ್ಸನ್? ನಾನು ಒಬ್ಬ ಶಿಕ್ಷಿತ ವರ್ಗದವ, ನನ್ನನ್ನು ಕೆಣಕಕ್ ಹೋಗ್ಬೇಡ ಮಧುಸ್ವಾಮಿ. ಚೆನ್ನ ಹಾಳಿ ಹಿಡಿದ ಕೈಯಾಗ ಗನ್ನ ಅದು ಇದು ಮಾಡಕ್ ಹೋಗ್ಬೇಡ. ಆರಾಮದೀನಿ, ನನ್ನ ಪ್ರತ್ಯೇಕ ಮಕ್ಕಳು ಮರಿ ಆರಾಮದಾರ,
ಚಂದಗೆ ಇದೀನಿ, ನೀನು ಚಂದಗೆ ಇರು, ನಾನು ಚಂದಗೆ ಇರ್ತೀನಿ. ಇನ್ನೊಂದು ಅವರು ಅವ್ರು ಕೂಡ ಬಂದಿಲ್ಲ ನಿಮ್ ಸಮಾಜದವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ನೀವು ಹಾಳು ಮಾಡಕ್ಕೆ. ಬಾಬಾ ಸಾಹೇಬ್ರ ಹೆಸರು ಹಾಳು ಮಾಡಿನ ಅಂತೇಳಿ ಯಾರು ಹೇಳ್ತಾರಲ್ರಿ ಅವ್ರ ಬಾಯಾಗ ಹುಳ ಬೀಳಿ. ಏನ್ರಿ, ಯಾರು ನನ್ನ ಬಗ್ಗೆ ಹೇಳ್ತಾರ ಅವ್ರ ಬಾಯಾಗ ಹುಳ ಬೀಳಿ. ಬಾಬಾ ಸಾಹೇಬ್ರದ ಕದಾರ ಬಾಬಾ ಸಾಹೇಬ್ರು ನೋಡ್ಕೋತಾರ, ಅದು ನನಗಿಲ್ಲ. ಬಾಬಾ ಸಾಹೇಬ್ರ ಮೇಲೆ ಬಹಳ ಪ್ರೀತಿ ವಿಶ್ವಾಸ ಅದ. ಅವ್ರ ಪದಚ್ಯುತಿಗೆ ಯಾವುದೇ ರೀತಿಯಾದಂತ ಧಕ್ಕೆ ತರಂತ ಒಂದು ಯಾವುದೂ ನಾನು ಪ್ರಕರಣ ಮಾಡಂಗಿಲ್ಲ. ಏನ್ರಿ, ಯಾವ್ದು ಇದು ಮಾಡಂಗಿಲ್ಲ. ಈಗಾಗಲೇ ಒಂದು ನಂದು ಗಾಂಜಾ ಕೇಸ್ ಅದ, ಅದು ಅದ ಅಂತ ಹೇಳ್ತಾನ ಮರುಸ್ವಾಮಿ. ಗಾಂಜಾ ಕೇಸ್ ಅದು ಉದ್ದೇಶ ಏನದ ರೀ? ಗಾಂಜಾ ಎಲ್ಲಿ ಸಿಗ್ತದ ಅನ್ನೋದು ನಮ್ಗೆ ಗೊತ್ತಿಲ್ಲ, ಏನಿಲ್ಲ. ಅದ್ರಾಗ ದುರುದ್ದೇಶದಿಂದ ಒಂದು FIR ಆಗ್ಯದ, ನನ್ನ ಮ್ಯಾಗ ಕೇಸ್ ಮಾಡೇಬೇಕಂತ ಹೇಳಿ ಒಂದು ಪ್ರೆಷರ್ದಿಂದ ಅಧಿಕಾರಿ ವರ್ಗದ ಒಂದು ಇದು ಇರ್ತದ. ಒಳಗೊಮ್ಮೆ ಮನಸ್ತಾಪ ಆಗಿರ್ತಾರ ಅಧಿಕಾರಿಗಳು. ನಾವು ನ್ಯಾಯದ ಪರವಾಗಿ ಹೋರಾಟ ಮಾಡೋ ಟೈಮಿಗೆ ಅದನ್ನ ಬಿಡುವಂದಾಗ ನಾವು ಬಿಡ್ಲಾರ್ದಕ್ಕೆ ಮಾಡ್ಯಾರ. ಈಗಾಗಲೇ DSP ಸುನೀಲ್ ಕಾಂಬ್ಳೆ ಅವರಿಗೆ ನನಗೆ ಬಹಳ ಒಡನಾಟದ. ಅವರೇ ಹಿಡಿದು ಇದು ಮಾಡ್ತಾರ, ಅವರೇ CCTV ತೆಗಿತಾರ, ಹಂಗ ಹಿಂಗ ಅಂತ ಹೇಳ್ತಾನ. ಅವರೇ ನನಗ್ ಖರ್ಚಿಗೆ ರೊಕ್ಕನೂ ಕೊಡ್ತಾರ ತೆಗೆದು, ಎಮರ್ಜೆನ್ಸಿ. ಅವರೇ ನನಗ್ ಖರ್ಚಿಗೆ ಏನಾರ ಇದು ಮರ್ತಿತ್ತು ರೊಕ್ಕ ತೆಗೆದು ಕೊಡ್ತಾರ. ಅಂತ ಒಬ್ಬ ಹೋರಾಟಗಾರ. ಮತ್ತದು ಪೊಲೀಸ್ ಇಲಾಖೆ ಒಡನಾಡಿ, ಮತ್ತೆ ಎಲ್ಲಾ ಇಲಾಖೆಗಳಲ್ಲಿ, ಅದು ಪೊಲೀಸ್ ಇಲಾಖೆ ಒಡನಾಡಿ, ಮತ್ತೆ ಎಲ್ಲಾ ಇಲಾಖೆಗಳಲ್ಲಿ ನಾನು ಒಡನಾಡಿ. ನೀವು ಹೋಗಿ ಅಧಿಕಾರಿ ವರ್ಗದವ್ರಿಗೆ ಕೇಳ್ಕೋರಿ, ನಾನು ಏನದೀನಿ ಅನ್ನೋದು ಹೇಳ್ತಾರ. ಅಕ್ಕಿ ಮಾಫಿಯಾ, ಅಕ್ಕಿ ಗಾಡಿ ಹಿಡಿತೀರ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಅಕ್ಕಿ ಗಾಡಿ ಹಿಡಿತೀನಿ, ಅವನ ಹೆಸರು ಬಳಸ್ತೀನಿ, ಅವನ ಹೆಸರು ಮ್ಯಾಗ ರೊಕ್ಕ ಮಾಡ್ತೀನಿ, ಅದೆಲ್ಲ ಸುಳ್ಳ. ಅದೆಲ್ಲ ಇದು ಅವನ ಕಡೆ ಏನಾರ ಅವನ ಹೆಸರು ಹೇಳೋದಕ್ಕ ವಿಡಿಯೋ ಏನಾರ ಇದ್ದಪ್ಪ ಅಂದ್ರೆ ತಂದು ಕೊಡು ಅಂತ ಹೇಳ್ರಿ. ಯಾರಿವ? ಹೂ ಇಸ್ ದಟ್ ಪರ್ಸನ್? ಮಡುಸ್ವಾಮಿ ಅಂದ್ರೆ ಯಾರಿವ? ಇವ ಒಬ್ಬ ಕೊಲೆಗಾಡುಕ ಕೊಲೆ ಯತ್ನ ಪ್ರಕರಣದಾವ್, ಮತ್ತ ಅತ್ಯಾಚಾರ ಪ್ರಕರಣಗಳಲ್ಲಿ ಭಾಗಿಯದಾನ, ಮಾನಭಂಗ ಪ್ರಕರಣಗಳಲ್ಲಿ ಭಾಗಿಯದಾನ, ಆರ್ಮ್ಸ್ ಆಕ್ಟ್ ನಾಗ ಭಾಗಿಯದಾನ. ಆ ಪೇಪರ್ಸ್ ಸರಿ ಅವೆಲ್ಲ ಅದಾವು. ಇದನ್ನ ತಗೊಂಡು ನಾನು ಈಗಾಗಲೇ SP ಸಾಹೇಬರಿಗೆ ಮತ್ತ IG ಅವರಿಗೆ ಈಗ ಎಲ್ಲಾ ಪೇಪರ್ಸ್ ರೆಡಿ ಮಾಡ್ಕೊಂಡು ನಮ್ಮ ಸಂಘಟನೆ ಪದಾಧಿಕಾರಿಗಳ ಜೊತೆಗೆ ನಾನು ಹೋಗಿ IG ಅವ್ರ ತನಕನು ಇದನ್ನು ಮುಟ್ಟಿಸ್ತೀನಿ, ವಿಷಯವನ್ನ ಮುಟ್ಟಿಸ್ತೀನಿ. ಈಗಾಗಲೇ ಈತ ವಿಜಯಪುರ ಜಿಲ್ಲೆಯಲ್ಲಿ ಏನದ ಅನ್ನೋದು ಗೊತ್ತದ. ಈತ ಏನು ಧರ್ಮರಾಜ್ ಚಡ್ಚಣ ಮತ್ತು ಮಹಾದೇವ್ ಸಾವ್ಕಾರ ಬೈರಗೊಂಡ ಅವರಿಬ್ಬರದು ನಡುವಿನ ಒಂದು ಕಿತ್ತಾಟ. ಅದು ಮೊದಲು ಹಿಡಿದದ, ಅದು ಪಿತ್ರಾರ್ಜಿತದಿಂದ ಐತಿ ಅದು ಅವ್ರವ್ರ ವೈಷಮ್ಯ. ಆ ವೈಷಮ್ಯದಾಗ ಇವ 3 ಕೋಟಿ ತಗೊಂಡೇನದ ಸುಪಾರಿ ಹಿಡಿದು ಯಾರು ಮಹಾದೇವ್ ಸಾವ್ಕಾರ ಬೈರಗೊಂಡ ಅನ್ನೋರಿಗೆ ಕೊಲೆ ಮಾಡಕ್ ಯತ್ನ ಮಾಡ್ತಾನ. ಇವ ಏನ್ ಹೇಳ್ತಾನ, ಅದ ಎಲ್ಲಾ ಸುಳ್ಳು ಅಂತ ಹೇಳ್ತಾನ. ಆಯ್ತು, ಇವನ್ ಮನಿ ಗಿನಿ ಎಲ್ಲಿದ್ ಬತ್ತು? ಅವ್ರು ಇವ್ರು ಕಟ್ಟಿ ಕೊಟ್ಟಾರ ಅಂತ ಹೇಳ್ತಾನೆ. ಯಾರು ಕಟ್ಟಿ ಕೊಟ್ರು? ಮತ್ತ ಹೈಫೈ ಗಾಡಿಗಳು ಎಲ್ಲಿ ಬಂದು? ಇವನ್ ಆದಾಯದ ಮೂಲ ಏನದ ಅದನ್ನ ಇಲಾಖೆ ಪರಿಶೀಲನೆ ಮಾಡಿ ಇವನ್ ಮ್ಯಾಗ ಏನದ ಸೂಕ್ತ ಇಲಾಖಾವಾರು ವಿಚಾರಣೆ ಮಾಡಿ ಆತನ ಮ್ಯಾಗ ಸೂಕ್ತ ಕಾನೂನು ಕ್ರಮ ಜರುಗಿಸ್ರಿ. ನಾ ಮಾರುತಿ ಬೂದಾಳ್ ಅಂತ ಹೇಳಿ DSS ಭೀಮವಾದ ಜಿಲ್ಲಾ ಸಂಚಾಲಕರು, ವಿಜಯಪುರ ಜಿಲ್ಲೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।